ಅಂದ್ರೆ ಇದು ಕಾಯೋದು ಗ್ಯಾಪ್ ತಗೊಂಡಿದ್ದಲ್ಲ ಬಂದಿದ್ದು ಅದು. ಯಾಕಂದ್ರೆ ಯಾವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇರೋದು. ಬಿಕಾಸ್ ನಂಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಒಂದು ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕೇಸ್ ತುಂಬಾ ಸಿನಿಮಾಗಳು ಬಂತು. ಬಟ್ ಅದಾದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಅಲ್ಲಿ 2 years ಎಂಟೈರ್ ವರ್ಲ್ಡ್ ಹಾಲ್ಟ್ ಆಗಿತ್ತು. ಅದಾದ್ಮೇಲೆ ಜಯಣ್ಣ ಸರ್ ನನ್ಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ತರ ಟ್ರೀಟ್ ಮಾಡಿದ್ದಾರೆ. ಅಂಡ್ ಟು ಬಿ ಆನೆಸ್ಟ್ ಅವ್ರು ನನ್ ಗಾಡ್ ಫಾರ್ ದ ಇಂಡಸ್ಟ್ರಿನೇ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತೆ ಇಂಥ ಒಳ್ಳೆ ಡೈರೆಕ್ಟರ್ ಅಂದ್ರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತಿದೆ. 100% ನನ್ಗೂ ಗೊತ್ತು ತುಂಬಾ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ. ಅಚ್ಯುತ್ ಸರ್ ಇದಾರೆ, ಛಾಯಾ ಸಿಂಗ್ ಅವರು ಇದಾರೆ, ರಘು ಮುಖರ್ಜಿ ಅವರು ಇದಾರೆ, ಅಂಡ್ ಪ್ರಮೋದ್ ಶೆಟ್ಟಿ ಅವರು ಇದಾರೆ, ರಂಗಣ್ಣ ರಘು ಅವರು ಇದಾರೆ, ಇವ್ರು ಯಾರು ಅಲ್ಲ ದೇಶಪಾಂಡೆ ಸರ್ ಇದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರು ಇದಾರೆ. ಇದು ತುಂಬಾ ತುಂಬಾ ಜಾಸ್ತಿ ಜನ ಇದಾರೆ ಸರ್. ಅಂದ್ರೆ ಇದು ಕಾಯೋದು ಗ್ಯಾಪ್ ತಗೊಂಡಿದ್ದಲ್ಲ ಬಂದಿದ್ದು ಅದು. ಯಾಕಂದ್ರೆ ಯಾವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇರೋದು. ಬಿಕಾಸ್ ನಂಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕೇಸ್ ತುಂಬಾ ಸಿನಿಮಾಗಳು ಬಂತು. ಬಟ್ ಅದಾದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಅಲ್ಲಿ 2 years ಎಂಟೈರ್ ವರ್ಲ್ಡ್ ಹಾಲ್ಟ್ ಆಗಿತ್ತು. ಅದಾದ್ಮೇಲೆ ಜಯಣ್ಣ ಸರ್ ನನ್ಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ತರ ಟ್ರೀಟ್ ಮಾಡಿದ್ದಾರೆ. ಅಂಡ್ ಟು ಬಿ ಆನೆಸ್ಟ್ ಅವ್ರು ನನ್ ಗಾಡ್ ಫಾರ್ ದ ಇಂಡಸ್ಟ್ರಿನೇ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತೆ ಇಂಥ ಒಳ್ಳೆ ಡೈರೆಕ್ಟರ್ ಅಂದ್ರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತಿದೆ. 100% ನನ್ಗೂ ಗೊತ್ತು ತುಂಬಾ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ. ಅಚ್ಯುತ್ ಸರ್ ಇದಾರೆ, ಛಾಯಾ ಸಿಂಗ್ ಅವರು ಇದಾರೆ, ರಘು ಮುಖರ್ಜಿ ಅವರು ಇದಾರೆ, ಅಂಡ್ ಪ್ರಮೋದ್ ಶೆಟ್ಟಿ ಅವರು ಇದಾರೆ, ರಂಗಣ್ಣ ರಘು ಅವರು ಇದಾರೆ, ಇವ್ರು ಯಾರು ಅಲ್ಲ ದೇಶಪಾಂಡೆ ಸರ್ ಇದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರು ಇದಾರೆ. ಇದು ತುಂಬಾ ತುಂಬಾ ಜಾಸ್ತಿ ಜನ ಇದಾರೆ ಸರ್.